ಸಮುದ್ರ ಟೈಮ್ಸ್ಗೆ ಸುಸ್ವಾಗತ. ವಿಶ್ವಾದ್ಯಂತದ ಬ್ರೇಕಿಂಗ್ ನ್ಯೂಸ್ಗಳಿಗಾಗಿ ಸಮುದ್ರ ಟೈಮ್ಸ್ಗೆ ನಿಮ್ಮನ್ನ ಸ್ವಾಗತಿಸ್ತೇವೆ. ನಾನು ಪರ್ವೇಜ್ ಪಟೇಲ್. ಸಮಾಜ ಸೇವೆಯ ಹಾದಿಯಲ್ಲಿ ನಿರಂತರವಾಗಿ ಸಾಗುತ್ತಿರುವ ಜಲಾಲುದ್ದೀನ್ ಉರ್ಫ್ ಜಲ್ಲು ಅವರಿಗೆ ನಮ್ಮ ನ್ಯೂಸ್ ಚಾನೆಲ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಸಮುದ್ರ ಟೈಮ್ಸ್ ನ್ಯೂಸ್ ಡಿಜಿಟಲ್ ಡೆಸ್ಕ್ನಿಂದ ನಿಮ್ಮೂರಿನ ಸುದ್ದಿ ನೋಡ್ತಾ ಇರಿ ಪ್ರಿಯ ವೀಕ್ಷಕರೇ. Him to come out the stage to accept this honor. I request all the dignitaries to proceed with the same, and over to Mrs. Prajwal Shetty to read his achievement. ಸಾವಿರದ 1998 ಡಿಸೆಂಬರ್ 25ರಂದು ಉಡುಪಿ ಜಿಲ್ಲೆಯ ಉಚ್ಚಿಲ ಎಂಬ ಸುಂದರ ಕರಾವಳಿ ಊರಿನಲ್ಲಿ ಶ್ರೀ ಹಸನ್ ಆಲಿ ಮತ್ತು ಶ್ರೀ ಆಯಿಷಾ ದಂಪತಿಗಳ 5ನೇ ಪುತ್ರನಾಗಿ ಜನಿಸಿದ ಜಲಾಲುದ್ದೀನ್ ಅವರು ಬಾಲ್ಯದಿಂದಲೇ ಶ್ರದ್ಧೆ, ಶ್ರಮ ಹಾಗೂ ಸೇವಾ ಮನೋಭಾವನೆ ಇವರ ವ್ಯಕ್ತಿತ್ವದಲ್ಲಿ ಪ್ರತಿಫಲಿಸುತ್ತಿತ್ತು. ಉಚ್ಚಿಲ ಸರಸ್ವತಿ ಮಹಾವಿದ್ಯಾಮಂದಿರ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಇವರು ಅನಂತರ ತಮ್ಮ ಕುಟುಂಬ ವೃತ್ತಿಗಾಗಿ ಹಣ್ಣು ಹಂಪಲಿನ ವ್ಯವಹಾರವನ್ನು ಮುಂದುವರಿಸುತ್ತಾ ಯುವ ಉದ್ಯಮಿ ಹಾಗೂ ಸಮಾಜ ಸೇವಕರಾಗಿ ಹೆಸರುವಾಸಿಯಾಗಿದ್ದಾರೆ. 2017 ನವೆಂಬರ್ 28ರಂದು ಶ್ರೀಮತಿ ಯಾಸ್ಟಿನ್ ಎಂಬುವರಿಗೆ ದಾಂಪತ್ಯ ಜೀವನಕ್ಕೆ ಇವರು ಕಾಲಿಟ್ಟರು. ಇವರು 2 ಗಂಡು ಮಕ್ಕಳನ್ನು ಹೊಂದಿದ್ದು ಸಂತೋಷ ಕುಟುಂಬವನ್ನು ನಡೆಸುತ್ತಿದ್ದಾರೆ. ಮಣಿಪಾಲ ಕೆಎಂಸಿ ಹಾಸ್ಪಿಟಲಲ್ಲಿ ತುರ್ತು ರಕ್ಷಣಾ ಅವಶ್ಯಕತೆ ಇದ್ದಾಗ ಕೊರೋನಾ ಭೀತಿಯನ್ನು ಲೆಕ್ಕಿಸದೆ ತಕ್ಷಣ ಮಣಿಪಾಲ ರಕ್ತನಿಧಿಗೆ ಬಂದು ರಕ್ತ ನೀಡಿ ಮಾನವೀಯತೆ ಮೆರೆದ ಈಶ್ವರ್ ಮಲ್ಯ ಇವರ ಗೆಳೆತನದಲ್ಲಿ ಜಲಾಲುದ್ದೀನ್ ಅವರಿಗೆ ಸತ್ಯದ ತುಳು ದೈವ ಎಂಬ ಸಂಘಟನೆಯು ಗೌರವಪೂರ್ವಕವಾಗಿ ಸನ್ಮಾನಿಸಲಾಗಿತ್ತು. ಈ ಘಟನೆ ಇವರ ಮಾನವೀಯತೆ ಮತ್ತು ಧೈರ್ಯದ ನಿಜವಾಗಿ ಸಾಕ್ಷಿಯಾಗಿದೆ. ಜಲ್ಲು ಎಂಬ ಪ್ರಿಯ ನಾಮದೊಂದಿಗೆ ನಾಡಿನ ಸಮಸ್ತ ಯುವಕರಿಗೂ ಮಾದರಿಯಾಗಿರುವ ಜಲಾಲುದ್ದೀನ್ ಸಮಾಜಕ್ಕಾಗಿ ಕೆಲಸ ಮಾಡುವ ವೃತ್ತಿ ಮತ್ತು ಸ್ವಾರ್ಥವಿಲ್ಲದೆ ಸಮಾಜದ ಒಳಿತಿಗಾಗಿ ದುಡಿಯುತ್ತಿದ್ದಾರೆ. ಮುಖ್ಯವಾಗಿ ಲಾಕ್ಡೌನ್ ಸಂದರ್ಭದಲ್ಲಿ ಹಲವಾರು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದರು. ಇವರು ರಕ್ತದಾನದಲ್ಲಿಯೂ ಎತ್ತಿದ ಕೈ. ಆಘಾತವಾದಾಗ ಎಷ್ಟು ಜೀವವನ್ನು ರಕ್ಷಿಸಿದ ಸಮಾಜ ಸೇವಕರಿವರು ಆಗಿದ್ದಾರೆ. 24 ತಾಸು ಕೂಡ ಸೇವೆಗೆ ಲಭ್ಯವಿರುವ ಒಬ್ಬ ಜೀವಂತ ರಕ್ಷಕ ಇವರೇ ಜಲಾಲುದ್ದೀನ್ ಜಲ್ಲು ಉಚ್ಚಿಲ. ಸಮಾಜಕ್ಕಾಗಿ ತಾವು ನೀಡಿರುವ ಸೇವೆಯನ್ನು ನಾವು ಸದಾ ಸ್ಮರಿಸುತ್ತಾ ಇನ್ನು ಮುಂದೆಯೂ ತಮಗೆ ಸಮಾಜ ಸೇವೆಯನ್ನು ಒದಗಿಸುವಂತಹ ಶಕ್ತಿಯು ಶ್ರೀಯುತ ದೇವರು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು. ಅದು ಹೃದಯ ವಿದ್ರಾವಕವಾದಂತಹ ಘಟನೆಗಳು ನಾವು ಮಾರ್ಚರಿಯಲ್ಲಿ ನೋಡ್ತೀವಿ. ನಮಗಿಂತ ಇನ್ನೂ ಸಹ ಬೇಗನೆ ರೆಸ್ಪಾಂಡ್ ಮಾಡ್ತಿದ್ರಿ ಜಮಾಲ್. ಯಾವುದೇ ನಮ್ಮ ಇಲ್ಲಿ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಆಯೋಜಕರೆಲ್ಲ ಸೇರಿ ಒಬ್ಬರಿಗೆ ಸನ್ಮಾನ ಮಾಡಬೇಕಂತೇಳಿ ಜಮಾಲ್ ನಿಮ್ಮ ಸ್ಟೇಜ್ ಮುಂದೆ ಇದ್ದಾರೆ. ಅವ್ರ ನೆಕ್ಸ್ಟ್ ಸನ್ಮಾನ ಮಾಡ್ತಾರೆ. ಅವರು ಸಹ ಅವರ ಅನುಭವಗಳನ್ನ ಹೇಳ್ಬೋದು.